ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಕನಕಪುರ ರೋಡ್ಗೆ ಜಸ್ಟ್ ಒಂದೇ 1 ಕಿಲೋಮೀಟರ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮೆಟ್ರೋಗೆ ಜಸ್ಟ್ 1.5 ಕಿಲೋಮೀಟರ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಅಂಡ್ ಡಿ ಮಾರ್ಟ್ ಗೆ ನಮಗೆ 1.5 ಇದೆ. ಎಕ್ಸಾಕ್ಟ್ ಕನಕಪುರ ರೋಡ್ KSIT ಕಾಲೇಜ್ ಗೇಟ್ ಗೆ ಒಂದೇ 1 ಕಿಲೋಮೀಟರ್ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ಬನಶಂಕರಿ 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ. ವೈಲ್ಡ್ ಆಗಿರುವಂತಹ ಟಾರ್ ರೋಡ್ ಇದೆ, ಕಾವೇರಿ ವಾಟರ್ ಕೂಡ ನಮಗೆ ಬರ್ತದೆ, ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನು ಲೊಕೇಶನ್ ಬಗ್ಗೆ ಮಾತಾಡೋದಾದ್ರೆ 99% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಇನ್ನು ಮನೆ ಎಲಿವೇಶನ್ ಬಗ್ಗೆ ನೋಡೋದಾದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಗೇಟ್ ನ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಲ್ಲಿ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿದ್ದಾರೆ. ಗೇಟ್ ಕೂಡ ನೋಡಬಹುದು, ಒಂದು ಲೇಸರ್ ಕಟಿಂಗು, ಒಂದು ಫೆಂಡ್ರಾಮೆಟಿಕ್ ಶೀಟು ವಿತ್ MS ಗ್ರಿಲ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫಸ್ಟ್ ಫ್ಲೋರ್ ಅಲ್ಲಿ ಈ ಪೋರ್ಷನ್ ಫುಲ್ ನಮಗೆ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ಮೈನ್ ಡೋರು, ಇಲ್ಲಿ ನಮಗೆ ಟಫನ್ ಗ್ಲಾಸ್ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಫುಲ್ ನಮಗೆ ಸ್ಟ್ರಕ್ಚರ್ ಪೇಂಟ್ ನ ಯೂಸ್ ಮಾಡಿದ್ದಾರೆ. ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಆಗಿ ಲಾವಿಶ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಮನೆ. ಈ ಮನೆ ಕನೆಕ್ಟಿವಿಟಿಗಳಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ ನಾವು ಈ ಮನೆ ಮೇಲ್ಗಡೆ ಅಂದ್ರೆ ಟ್ಯಾಂಕ್ ರೂಮ್ ಮೇಲ್ಗಡೆ ನಿಂತ್ಕೊಂಡ್ರೆ ಮೆಟ್ರೋ ಸ್ಟೇಷನ್ ಅಂದ್ರೆ 3 ಮೆಟ್ರೋ ಸ್ಟೇಷನ್ ವ್ಯೂ ಮಾಡಬಹುದು. ಅಷ್ಟು ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಮನೆ ಒಳಗಡೆ ಎಂಟ್ರಿ ಆದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕಡ್ ವೆಟ್ರೋಫರ್ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಜೊತೆಗೆ ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫರ್ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನಮಗೆ ಟೈಲ್ ನ ಕೊಟ್ಟಿರೋದ್ರಿಂದ ಮೇಂಟೆನೆನ್ಸ್ ಈಸಿ, ನೋಡೋದಕ್ಕೆ ಲುಕ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಆರಾಮಾಗಿ 2 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಫುಲ್ ಕವರ್ ಗೇಟ್ ಬಂದ್ಬಿಡುತ್ತೆ. ಇದು ಬಂದು ನಮಗೆ ವಾಕಿಂಗ್ ಗೇಟು, ಇದು ಬಂದು ನಮಗೆ ಪಾರ್ಕಿಂಗ್ ಗೇಟು. 2 ಡೋರ್ಗಳು ಓಪನ್ ಆಗುತ್ತೆ, ಅಲ್ಲಿ ಸಿಂಗಲ್ ಡೋರ್ ಓಪನ್ ಆಗುತ್ತೆ. ಎಮರ್ಜೆನ್ಸಿ ಕೇಸ್ ಅಲ್ಲಿ ಏನಾದ್ರು ಬೇಕಂದ್ರೆ ಯೂಸ್ ಮಾಡ್ಕೊಬಹುದು. ಪ್ರೆಸೆಂಟ್ ಈ ಲೊಕೇಶನ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಅವೈಲಬಲ್ ಇರೋದ್ರಿಂದ ಈ ಪೋರ್ಷನ್ ಅಲ್ಲಿ ನಮಗೊಂದು ಪೈಪ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಮೇಂಟೆನೆನ್ಸ್ ಗೋಸ್ಕರ 2 ಟ್ಯಾಪ್ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ UPS ಪಾಯಿಂಟ್ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಇಲ್ಲಿ 2 ನೋಡ್ತಾ ಇದೀರಲ್ಲ, ಒಂದು ಬೋರ್ವೆಲ್ ಬರುತ್ತೆ, ಇನ್ನೊಂದು ಸಂಪು ಬರುತ್ತೆ. ವಾಟರ್ಗೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆ ವಾಟರ್ಗೂ ಕೂಡ ನಮಗೆ ಸೋರ್ಸ್ಗಳಿದೆ. ಇಲ್ಲಿ ಬೋರ್ವೆಲ್ ಅಲ್ಲಿ ವಾಟರ್ ಇದೆ ಅಂಡ್ ಕಾವೇರಿ ವಾಟರ್ ಕೂಡ ಬರ್ತಾ ಇದೆ. ಹಾಗೆ ಈ ಪೋರ್ಷನ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಚೆನ್ನಾಗಿದೆ. ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನು ಸ್ಟೇರ್ ಕೇಸ್ ಇದೆಯಲ್ಲ, ಅದು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ರೆ 4 ಫೀಟ್ ಬರುತ್ತೆ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲೆ ಹೋಗ್ತಾ ಇದ್ದಂಗೆ ಈ ಪೋರ್ಷನ್ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫರ್ಟೈಲ್ಸ್ ನ ವಾಲ್ ಕ್ಲೈಡಿಂಗ್ ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಅದು ಮೈನ್ ಡೋರ್ ಬಂದು ನಮಗೆ ಈಸ್ಟ್ ಡೋರ್ ಬರುತ್ತೆ. ರೈಟ್ ಸೈಡ್ ಗೆ ವಾಲ್ಗಳಿಗೆಲ್ಲ ನಮಗೆ ಮತ್ತೆ ಲೆಫ್ಟ್ ಸೈಡ್ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫರ್ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫುಲ್ ಆಗಿ ನಮಗೆ ಲುಕ್ ವೈಸ್ ಅಲ್ಲಿ ಮತ್ತೆ ಮೇಂಟೆನೆನ್ಸ್ ವೈಸ್ ಅಲ್ಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ನೋಡೋದಲ್ಲ, ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇನ್ನು ಮೈನ್ ಡೋರ್ ಬಗ್ಗೆ ಮಾತಾಡೋದಾದ್ರೆ 4x9 ಇಂಚಸ್ ಇರುವಂತಹ ಒಂದು ವಾಸ್ಕಲ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಡಿಸೈನ್ ಇರುವಂತಹ ಫಿಕ್ಸ್ಡ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಮೈನ್ ಡೋರ್ ಕರ್ವಿಂಗ್ಸ್ ನಮಗೆ ಈ ತರ ಇದೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕೂತ್ಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಲಿವಿಂಗ್ ರೂಮು. ಜೊತೆಗೊಂದು ಡೈನಿಂಗ್ ಸ್ಪೇಸ್ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡಿ ಇಂಟೀರಿಯರ್ ಜೊತೆಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ರೋಡ್ ಸೈಡ್ ಇಂದ ವೆಂಟಿಲೇಷನ್ ಗೋಸ್ಕರ 4 ಕಿಟಕಿಗಳನ್ನ ಕೊಟ್ಟಿದ್ದಾರೆ. ದೊಡ್ಡ ಫ್ರೇಮ್ ಅಲ್ಲಿ ಬಿಲ್ಡ್ ಆಗಿರುವಂತದ್ದು 4 ಕಿಟಕಿಗಳ ಪ್ರಾವಿಷನ್ ಮಾಡಿದ್ದಾರೆ. ರೋಡ್ ಸೈಡ್ ಇಂದ ಮನೆ ಒಳಗಡೆ ಎಂಟ್ರಿ ಆಗುವಂತಹ ಒಂದು ವೆಂಟಿಲೇಷನ್ಗೆ. ಇನ್ನ TV ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ಕರೆಕ್ಟ್ ಆಗಿ ನಾವು 90 ಡಿಗ್ರಿಲಿ TV ನೋಡ್ಬೋದು. ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಆ ತರ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ವೆನಿರ್ ಪಾಲಿಶಿಂಗ್ ಜೊತೆಗೆ ವಿತ್ ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು, ಇಲ್ಲಿ ಬಂದು ನಮಗೆ ಒಂದು ಗ್ಲಾಸ್ ಡೋರ್ ಇದೆಯಲ್ಲ, ಅದು ಬಂದು ನಮಗೆ ಸೆಟಪ್ ಬಾಕ್ಸ್ ಗಳನ್ನ ಇಟ್ಕೊಳ್ತೀವಿ ವಿತ್ ಸ್ಟೋರೇಜು. ಈ ತರ ಇದೆ ನೋಡಿ, ಸಖತ್ತಾಗಿದೆ. ಅದ್ರ ರೈಟ್ ಸೈಡ್ ಅಲ್ಲಿ ನಮಗೆ ದೇವ್ರ ಮನೆ ಇದೆ. ಇದು TV ಯೂನಿಟ್. ಡೋರ್ ಏನಾದ್ರು ನಾವು ಕ್ಲೋಸ್ ಮಾಡಿದ್ರೆ ಈ ಫ್ರೇಮ್ ಏನ್ ಬರುತ್ತೆ, ಈ ಫ್ರೇಮ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರೋ ತರ ಬರುತ್ತೆ.
ಜೊತೆಗೆ ಈ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಇನ್ನರ್ ಸ್ಟೇರ್ ಕೇಸ್ ಏನಿದೆ, ಆ ಇನ್ನರ್ ಸ್ಟೇರ್ ಕೇಸ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕವರ್ ಮಾಡಿದ್ದಾರೆ ಈ ಪೋರ್ಷನ್ ಫುಲ್. ಇನ್ ಕೇಸ್ ಏನಾದ್ರು ಮನೆಗೆ ಬಂದವರು ಈ ಡಿಸೈನ್ ವರ್ಕ್ ಇಂಟೀರಿಯರ್ ಡಿಸೈನ್ ಏನಿದೆಲ್ಲ, ಇಲ್ಲೇನಾದ್ರು ಬೇಕಾಗಿರುವಂತಹ ಲೋಗೋಗಳನ್ನ ನಾವು ಅಂಟಿಸ್ಕೊಂಡ್ರೆ ಇಲ್ಲ ನಾವು ಮೌಂಟ್ ಮಾಡ್ಕೊಂಡ್ರೆ ಈ ಫ್ರೇಮ್ ಏನಿದೆ, ಈ ಫ್ರೇಮ್ ನ ನಾವು ಒಳ್ಳೆ ಡೆಕೋರೇಟ್ ತರ ನಾವು ಮೇಂಟೈನ್ ಮಾಡ್ಬೋದು. ಸಾಕತ್ತಾಗಿದೆ. ಯಾಕಂದ್ರೆ ನಾನು ಬೇರೆ ಮನೆಯಲ್ಲಿ ನೋಡಿದೀನಿ, ಈ ಫ್ರೇಮ್ ಇದೇ ತರ ವರ್ಕ್ ನ ಅವರು ಮನೆಗೆ ಬಂದ್ಮೇಲೆ ಇದೆಲ್ಲ ಡಿಸೈನ್ ವರ್ಕ್ಗಳಾಗಿ ನಮ್ಗೇನೋ ಸ್ಟಿಕರಿಂಗ್ ಎಲ್ಲ ಮಾಡ್ಕೊಂಡಿರೋದೆಲ್ಲ ಇದೆ. ಆ ತರ ಮಾಡ್ಕೊಂಡ್ರೆ ಎಂಟ್ರಿ ಬರ್ತಾ ಇದ್ದಂಗೆ ನಮ್ಗೆ ಲುಕ್ ಅಟ್ರಾಕ್ಷನ್ ಮೇನ್ ಅದೇ ಅಂತಾನೆ ಹೇಳ್ಬೋದು. ಇನ್ನು ಅದ್ರ ಕೆಳಗಡೆ ವಿತ್ ಸ್ಟೋರೇಜ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಮಾಮೂಲಿ ಸ್ಟೇರ್ ಕೇಸ್ ಇಷ್ಟು ಜಾಗ ಇದೆಯಲ್ಲ, ಅಷ್ಟು ಜಾಗ ಬಂದು ನಮಗೆ ಸ್ಟೋರೇಜ್ ಬರುತ್ತೆ. ವಿತ್ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಕೂಡ ನಮಗೆ ಫ್ರೇಮ್ಗಳ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಆರಾಮಾಗಿ ಒಂದು 5 ಜನ ಕೂತ್ಕೊಂಡು ಊಟ ಮಾಡುವಷ್ಟು ಜಾಗ ಇರುವಂತಹ ಡೈನಿಂಗ್ ಏರಿಯಾ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಇನ್ ಕೇಸ್ ಏನಾದರೂ ನಮಗೆ ಕಿಚನ್ಗೆ ಪ್ರೈವೇಸಿ ಬೇಕು ಅಂದ್ರೆ ಮೇಲ್ಗಡೆ ಏನ್ ನೋಡ್ತಾ ಇದ್ವಿ, ಈ ಪೋರ್ಷನ್ ಅಲ್ಲಿ ಸ್ಕ್ರೀನ್ ಏನಾದ್ರು ಕೂಡ ಹಾಕೊಂಡ್ರು ಕೂಡ ನಮಗೆ ಪ್ರೈವೇಸಿ ಸಿಕ್ಬಿಡುತ್ತೆ. ಈ ಟಿವಿ ಯೂನಿಟ್ ಮನೆ ಪಕ್ಕದಲ್ಲಿ ಪೂಜಾ ಮನೆ ಇದೆ. ಫ್ರೇಮ್ ಬಂದು ನಮಗೆ ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಮೈನ್ ಡೋರ್ ಫ್ರೇಮ್ ಬಂದು ಕೂಡ ನಮಗೆ ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಡೋರ್ಸ್ ಬಂದು ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ವಿತ್ ಸ್ಟಿಕರಿಂಗ್ ವರ್ಕ್ ವಿತ್ ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ ನೋಡಿ, ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು, ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಈ ಪೂಜಾ ಮನೆ. ಈ ಪೋರ್ಷನ್ ಅಲ್ಲಿ ನಮಗೆ ಗ್ರಾನೈಟ್ ಲೈಟಿಂಗ್ ನ ಕೊಟ್ಟಿದ್ದಾರೆ. ಕೆಳಗಡೆ ನಮಗೆ ಸ್ಟೋರೇಜ್ಗೆ ವಿತ್ ಡ್ರಾಯರ್ ಬಾಕ್ಸ್ ಕಳ್ಕೊಂಡು ಪ್ರೊವೈಡ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ ಪೆಟ್ರೋಫೈಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ POP ಮಾಡಿಲ್ಲ ಅವರು, ಇಂಟೀರಿಯರ್ ಡಿಸೈನ್ ವಿತ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಮೇಲೆ ಗೋಪುರ ಶೈಲಿಯಲ್ಲಿ ತಗೊಂಡಿರುವಂತದ್ದು. ವಿತ್ ಓಮ್ ಲೋಗೋ ಕೂಡ ಇದೆ. 4 ಮೂಲೆಯಲ್ಲಿ 4 LED ಲೈಟ್ ಗಳು ಕೂಡ ನಮಗೆ ಪ್ರೊವೈಡ್ ನ ಮಾಡಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಆಗ್ನೇಯ ಬರುತ್ತೆ. ಆಗ್ನೇಯದಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ಮಾಡಿರುವಂತದ್ದು. ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ಗಳ ಪ್ರಾವಿಷನ್ ತಗೊಂಡಿರುವಂತದ್ದು. ಸೆಂಟ್ರಲ್ಲಿ ನಮಗೆ ಗ್ರಾಸರಿ ಐಟಮ್ಸ್ ಗಳಿಗೆ ವಿತ್ ಸ್ಟೋರೇಜು. ಮೇಲ್ಗಡೆ ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಕಿಚನ್ ಅಲ್ಲಿ ಬ್ಯೂಟಿಫುಲ್ ಆಗಿರೋದು ಏನು ಅಂದ್ರೆ, ಈ ಲಾಫ್ಟ್ ಕೆಳಗಡೆ ಇರುವಂತಹ LED ಲೈಟ್ ನೋಡೋದಲ್ಲ, ಆ ಮೂಲೆಯವರೆಗೂ ಹೋಗುತ್ತೆ. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ ವೀಕ್ಷಕರೇ, POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಪೋರ್ಷನ್ ಅಲ್ಲಿ ನೋಡಿ, ನಮ್ಗೇನು ಫ್ರೇಮ್ ಅಲ್ಲಿ ನೋಡ್ತಾ ಇದೀರಲ್ಲ, ಈ ಫುಲ್ ನಮಗೆ ಕಿಚನ್ ಐಟಮ್ಸ್, ಕಿಚನ್ ಪ್ಲಸ್ ಡೈನಿಂಗು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಪ್ಯಾಂಟ್ರಿ ಯೂಸ್ ಮಾಡಿದ್ದಾರೆ. ವಿತ್ ಹ್ಯಾಂಡ್ ವಾಶ್ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಹ್ಯಾಂಡ್ ವಾಶ್ ಒಂದು ಬರುತ್ತೆ. ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನೋಡೋದ್ರಲ್ಲ, ಪ್ಯಾಂಟ್ರಿ ಚೆನ್ನಾಗಿದೆ. ಆಮೇಲೆ ಇಲ್ಲಿ 3 ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ಅಂದ್ರೆ ಗ್ಲಾಸ್ ಐಟಮ್ಸ್ ಗಳಾಗ್ಲಿ ಇಲ್ಲಾಂದ್ರೆ ಪಿಂಗಾಣಿ ಐಟಮ್ಸ್ ಗಳಾಗ್ಲಿ ಈ ಪೋರ್ಷನ್ ಫುಲ್ ನಾವು ಮೌಂಟ್ ಮಾಡ್ಕೊಳ್ತಾ ಒಂದು ಡಿಸೈನ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಮೇಲ್ಗಡೆ ಫುಲ್ ಲಾಫ್ಟ್ ಎಕ್ಸಾಕ್ಟ್ ನೋಡಿ ಹೆಂಗ್ ಹೋಗಿದೆ, ಬ್ಯೂಟಿಫುಲ್ ಆಗಿದೆ. ವಿತ್ ಫ್ಯಾನ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ನೋಡಿ. ಇಲ್ಲಿ ನೋಡಿ, ನೋಡಿದ್ರಲ್ಲ, ಮಸ್ತ್ ಆಗಿದೆ, ಚೆನ್ನಾಗಿದೆ. ಆಟ ಆಡೋ ಮಕ್ಕಳು ಏನಾದ್ರು ಇದ್ರೆ ಮನೇಲಿ ಈ ಜಾಗ ಅಲ್ಟಿಮೇಟ್ ಅಂತ ಹೇಳ್ಬೋದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಒಂದು ಸ್ಪೇಸ್ ಕೊಟ್ಟಿರುವಂತದ್ದು. ಫ್ಲೋರಿಂಗು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಡಿಶ್ ವಾಶ್ ಕೂಡ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಒಂದು ವಾಷಿಂಗ್ ಮಿಷಿನ್ ಕೂಡ ಯೂಸ್ ಮಾಡಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಒಂದು ಕಾಮನ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದರೆ. ಫ್ಲೋರಿಂಗ್ ಸೇಮ್ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗೂ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಜಸ್ಟ್ ಕಮೋಡ್ ಪ್ರಾವಿಷನ್ ಇರುವಂತದ್ದು. ಶವರ್ ಎಲ್ಲ ಇಲ್ಲಿ ನಮ್ಗೆ ಮಾಡೋದಕ್ಕೆ ಬರುತ್ತೆ. ಜಸ್ಟ್ ಒಂದು ಕಮೋಡ್ ಪ್ರಾವಿಷನ್ ನ ಮಾಡಿದ್ದಾರೆ ನೋಡಿ ಹೆಂಗಿದೆ. ಕೆಲ್ಸದ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಖರ್ಚು ಮಾಡಿದ್ದಾರೆ. ಡಿಸೈನ್ ವೈಸ್ ಅಲ್ಲಿ ಕೂಡ ನಮಗೆ ತಗೊಂಡೋಗಿದ್ದಾರೆ. ಇನ್ನರ್ ಸ್ಟೇರ್ ಕೇಸ್ಗೆ ಫುಟ್ ಲೈಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು, ಎಲ್ಲ ವಾಮ್ ಲೈಟ್ ಅಲ್ಲಿ ಬರುತ್ತೆ. ಆಮೇಲೆ ಇನ್ನರ್ ಸ್ಟೇರ್ ಕೇಸ್ ಕೂಡ ನಮಗೆ 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ SS ವರ್ಕ್ ವಿತ್ ಪಿಲ್ಲರ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ಇದು ಒಂದು ನಮಗೆ ಟೀಕುಡ್ ಫಿನಿಶಿಂಗ್ ಇರುವಂತಹ ಪಿಲ್ಲರ್ ಗಳು ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ನಾವು ಈ ರೈಟ್ ಸೈಡ್ ಅಲ್ಲಿ ನಮಗೆ ಸ್ಟಡಿ ಯೂನಿಟ್ ಇದೆ ನೋಡಿ. ಇದು ಬಂದು ನಮಗೆ ಸ್ಟಡಿ ಯೂನಿಟ್. ಕಂಪ್ಯೂಟರ್ ಇಟ್ಕೋಬಹುದು, ಲ್ಯಾಪ್ಟಾಪ್ ಇಟ್ಕೊಬಹುದು, ಬುಕ್ ರ್ಯಾಕ್ಗಳು
ಬೇಕಾಗಿರುವಂತಹ ಡಿಸೈನ್ ವರ್ಕುಗಳು ಪೋರ್ಷನ್ ಫುಲ್ಲು ನಾವು ಇದನ್ನು ಯೂಸ್ ಮಾಡ್ಬೋದು. ಈ ಪೋರ್ಷನ್ ಫುಲ್ಲು ನಮಗೆ ವಾಲ್ಗಳಿಗೆ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂಥದ್ದು. ಇದು ಬಂದು ನಮಗೆ ಟೀಕುಡ್ ಬರುತ್ತೆ. ಇದು ಬಂದು ನಮಗೆ ಫ್ಲಶ್ ಡೋರು. ಈಗ ನೀವು ನೋಡ್ತಾ ಇರುವಂಥದ್ದು ಕೊಬೇರನ್ ಮೂಲೆಯಲ್ಲಿರುವಂತಹ ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಕಾಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವುಡ್ಡು, ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ವಿಂಡೋ, ತಲೆ ಹಿಂದೆಗಡೆ ಕಿಟಕಿ ಪ್ರೊವೈಡ್ ಮಾಡಿಲ್ಲ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಕಿಟಕಿಗಳನ್ನ ಕೊಟ್ಟಿದ್ದಾರೆ. 2 ಕಿಟಕಿಗಳಿದೆ. ತಲೆ ಹಿಂದೆಗಡೆ ಫುಲ್ ನಮಗೆ ವುಡ್ಡೇ ಬರುತ್ತೆ. ಅದೇ ವುಡ್ಡು ವಾಲಿಂದ ಕಂಟಿನ್ಯೂ ಆಗಿ ಸೀಲಿಂಗ್ ವರೆಗೂ ಹೋಗುತ್ತೆ. ನೋಡಿದ್ರಲ್ಲ, ವಿತ್ LED ಲೈಟು ವಿತ್ ಫ್ಯಾನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ವಿತ್ 5 ಡ್ರಾಯರ್ ಬಾಕ್ಸ್ ಗಳಿಗೆ ಜಾಗ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ಲು ನೋಡಿ, ಇದೇ ಡ್ರಾಯರ್ ಬಾಕ್ಸ್ ನಮಗೆ 5 ಬರುತ್ತೆ. ಸಾಕಾಗಿದೆ. ಫುಲ್ಲು ಫಿಗರ್ನ ನೋಡ್ಬೋದು. ಅಷ್ಟು ದೊಡ್ಡ ಮಿರರ್ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಈ ಡ್ರೆಸ್ಸಿಂಗ್ ಏರಿಯಾದಲ್ಲಿ. ಆಮೇಲೆ ಬೆಳಗ್ಗೆ ಎದ್ದು ಡ್ರೆಸ್ಸಿಂಗ್ ನ ನೋಡಬಾರ್ದು, ಮಿರರ್ನ ನೋಡಬಾರ್ದು ಅನ್ನೋದಕ್ಕೆ ವಿತ್ ಕ್ಲೋಸ್. ಚೆನ್ನಾಗಿದೆಲ್ಲ. ಈ ಪೋರ್ಷನ್ ಫುಲ್ ನಮಗೆ ಡ್ರೆಸ್ಸಿಂಗ್ ಏರಿಯಾಗೆ ಮೇಂಟೈನ್ ಮಾಡುವಂತಹ ವಿತ್ ಸ್ಟೋರೇಜ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಸಾಕಾಗಿದೆ, ಖುಷಿ ಆಯ್ತು. ಇದು ನಮಗೆ ಟಿವಿ ಯೂನಿಟ್. ಆರಾಮಾಗಿ 64 ಇಂಚಸ್ ಟಿವಿ ಕೂಡ ನಾವು ಯೂಸ್ ಮಾಡ್ಬೋದು. ಇನ್ನು ಸ್ಪೇಸ್ಗಳು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಹೆಂಗೆ ಏನು ಯೂಟಿಲೈಸ್ನ ಮಾಡ್ಕೊಬೇಕು ಅಂತ. ಕೆಳಗಡೆ ಕೂಡ ನಮಗೆ ಡ್ರಾಯರ್ ಬಾಕ್ಸ್ಗಳೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಲವ್ಲಿ ಆಗಿದೆ. ಓಕೆ, ಈ ಮನೇಲಿ ಒಂದು ಅಬ್ಸರ್ವ್ ಮಾಡೋದೇನು ಅಂದ್ರೆ ಬಾತ್ರೂಮ್ಗಳಿಗೆ ಯಾವುದೇ ರೀತಿ ಆಂಟಿ ಸ್ಕಿಡ್ ವೆಟ್ರೋಫೈಟಲ್ಸ್ನ ಯೂಸ್ ಮಾಡಿಲ್ಲ. ಇವ್ರು ಯೂಸ್ ಮಾಡಿರೋದೆಲ್ಲ ಗ್ರಾನೈಟ್, ಲಪಟ್ರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಆಕ್ಚುಲಿ ಈ ಕೆಲಸಗಳು ಮಾಡೋದು 30-40 ಮಾಡ್ತಾರೆ. ಇವರು 20-30 ಮಾಡಿದ್ದಾರೆ. ಫ್ಲೋರಿಂಗ್ಗೆ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಬೈಫರ್ಕೇಶನ್ ಕೂಡ ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೈ ಬರುತ್ತೆ, ಆ ಪೋರ್ಷನ್ ಅಲ್ಲಿ ನಮಗೆ ವೆಟ್ ಬರುತ್ತೆ. ಫುಲ್ಲು ವೆಟ್ರೋಫೈಟಲ್ಸ್ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕಡ್ ಗ್ರಾನೈಟ್, ಲಪತ್ರ ಗ್ರಾನೈಟ್ನ ಯೂಸ್ ಮಾಡಿರುವಂಥದ್ದು. ಆ ಪೋರ್ಷನ್ ನಮಗೊಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಬಾತ್ರೂಮ್ ನೋಡಿದ್ರಲ್ಲ, ಮಾಸ್ಟರ್ ಬೆಡ್ರೂಮ್ ಅಲ್ಲಿರೋ ಬಾತ್ರೂಮು ಸ್ಪೇಷಿಯಸ್ ಆಗಿದೆ, ಬೊಂಬಾಟಾಗಿದೆ, ಚೆನ್ನಾಗಿದೆ ಮನೆ. ಇದ್ರ ಆಪೋಸಿಟ್ ಅಲ್ಲಿ ಬರೋದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಓಕೆ, ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಆಲ್ರೆಡಿ ನಮಗೊಂದು ಕ್ವೀನ್ ಕಾಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ರೈಟ್ ಸೈಡ್ ಅಲ್ಲಿ ವಿತ್ ಡ್ರೆಸ್ಸಿಂಗು ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಲಾಫ್ಟ್ ಕೆಳಗಡೆ ವಿತ್ LED ಲೈಟ್ ಪ್ರೊವೈಡ್ ಕೂಡ ನಮಗೆ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಕಾಟ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ನ ತಗೊಂಡಿದ್ದಾರೆ. ಈ ಫ್ರೇಮ್ ಅಲ್ಲಿ ನೋಡಬಹುದು, ಎಲ್ ಶೇಪ್ ಅಲ್ಲಿ ಫುಲ್ ಇಂಟೀರಿಯರ್ ಡಿಸೈನ್ ಆಗಿರೋ ತರ ಕಾಣಿಸುತ್ತೆ ನಮಗೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಹಿಡನ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಈ ಡೋರ್ ಓಪನ್ ಮಾಡಿದ್ರೆ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡಿದ್ರಲ್ಲ. ಓಕೆ, ಸಾಕಾಗಿದೆ. ಬೈಫರ್ಕೇಶನ್ ಮಾಡಿದ್ದಾರೆ. ಡ್ರೈ ವೆಟ್ಟು ವಿತ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಹೊಲಗಳಿಗೆ 2x4 ವೆಟ್ರೋಫೈಟಲ್ಸ್. ಆ ಪೋರ್ಷನ್ ಅಲ್ಲಿ, ಈ ಪೋರ್ಷನ್ ಅಲ್ಲಿ ಡಿಸೈನ್ ಟೈಲ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿದೆ, ಸಾಕಾಗಿದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ವಿತ್ ಹಿಡನ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇದು ರೋಡ್ ಸೈಡ್ ಗೆ ಇರೋದ್ರಿಂದ ಈ ಪೋರ್ಷನ್ ನಮಗೊಂದು ಚಿಕ್ಕದಾಗಿರುವಂತದ್ದು ಒಂದು ಸ್ಟ್ಯಾಂಡಿಂಗ್ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ನೋಡೋದಲ್ಲ, ವಿತ್ ಸ್ಟ್ಯಾಂಡಿಂಗ್ ಬಾಲ್ಕನಿ. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲೇ ಬರುತ್ತೆ. ವಿತ್ ಟಫನ್ ಗ್ಲಾಸ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೂ ನಮಗೆ ಟವರ್ ಬೋಲ್ಟು, ಇದು ಇಲ್ಲರಿಗೂ ಡೋರ್ ಬರುತ್ತೆ. ಡೋರ್ ಮೇಲ್ಗಡೆ ವಿತ್ ವೆಂಟಿಲೇಷನ್ಗೆ ವಿತ್ ಗ್ಲಾಸ್ ಇರುವಂತ ಫ್ರೇಮ್ ಫುಲ್ಲು ನಮಗೆ ವಾಸ್ಕಲ್ಲು ದೊಡ್ಡದು ಬರುತ್ತೆ. 7 ಫೀಟ್ ಒಂದು ಬೈಫರ್ಕೇಶನ್ ಮಾಡಿದ್ರೆ ಒಂದ್ ಅಡಿ ಬಂದು ನಮಗೆ ವೆಂಟಿಲೇಷನ್ಗೆ ಬಿಟ್ಟಿದ್ದಾರೆ. ಈಗ 3ನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ನಮಗೆ ಸ್ಕೈಲೈಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ಕೈಲೈಟ್ ವಿತ್ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫುಟ್ ಲೈಟ್ ಕೂಡ ನಮಗೆ ಇಲ್ಲವರೆಗೂ ನಮಗೆ ಕೆಲಸ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಸ್ಮಾಲ್ ಬಾರ್ ಕೌಂಟರ್
ಎಸ್ ಬಾರ್ ಕೌಂಟ್ರೆ. ಇಲ್ಲ ಎಣ್ಣೆ ಅಭ್ಯಾಸ ಇಲ್ಲ ಅಂದವರು ಇದನ್ನೊಂದು ಸೆಮಿ ಗಾರ್ಡನ್ ಥರ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಇಲ್ಲ ವರ್ಕ್ ಫ್ರಮ್ ಹೋಮ್ ಯೂಸ್ ಮಾಡ್ತೀವಿ ಅಂದರೆ ಇದನ್ನೊಂದು ಸ್ಟಡಿ ಪರ್ಪಸ್ಗೆ ಒಂದು ಸ್ಟಡಿ ಯೂನಿಟ್ ಥರ ಕೂಡ ನಾವು ಯೂಸ್ ಮಾಡ್ಬೋದು. ಆ ಥರ ಡಿಸೈನಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಜಾಗ ಉಳ್ಕೊಳ್ಳುತ್ತೆ. ಈಗ ನೀವು ನೋಡ್ತಾ ಇರುವಂಥದ್ದು ಕುಬೇರನ್ ಮೂಲೆಯಲ್ಲಿರುವಂತಹ 2ನೇ ಮಾಸ್ಟರ್ ಬೆಡ್ರೂಮ್. ಇದು ಟೋಟಲ್ ಈ ಮನೆಗೆ 3 BHK ಹೌಸು. ಇದು 2ನೇ ಮಾಸ್ಟರ್ ಬೆಡ್ರೂಮ್. ಇದು ಕೆಳಗಡೆ ನೋಡಿದ್ರಲ್ಲ ವೀಕ್ಷಕರೇ, ಸೇಮ್ ಆಸ್ ಇಟ್ ಈಸ್, ಏನು ಮಾತಾಡೋ ಹಾಗೆ ಇಲ್ಲ. ವಿತ್ ಕಾಟು, ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಡಿಸೈನು, ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ವಿತ್ ವೆಂಟಿಲೇಷನ್ಗೆ ವಿಂಡೋ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟು, ಡ್ರೆಸ್ಸಿಂಗು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಗ್ಲಾಸ್ ಡೋರ್ ಕಾಣಿಸ್ತಿದೆಯಲ್ಲ, ಇದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಸೀಲಿಂಗ್ ಅಲ್ಲಿ ಮಾಮೂಲಿ POP ವರ್ಕು ವಿತ್ ಫ್ಯಾನ್ ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ TV ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಸ್ಪೇಸ್ ಅಲ್ಲಿ ಚೆನ್ನಾಗಿದೆ. ಕಲರ್ ಡಿಸೈನ್ ಅಲ್ಲಿ ತುಂಬಾ ಸಾಕಾಗಿ ತಗೊಂಡಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಕೆಳಗಡೆ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ಗಳು ಕೂಡ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಕೆಳಗಡೆ ನೋಡಿದ್ರಲ್ಲ, ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ಸೇಮ್ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್. ಬಟ್ ಏನಂದರೆ ಟೈಲ್ ಡಿಸೈನ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಅಕಾಮಿಡೇಷನ್ ಎಲ್ಲ ನಮಗೆ ಒಂದೇ ಬರುತ್ತೆ. ಬ್ಯೂಟಿಫುಲ್ ಆಗಿದೆ. 3 ಬಾತ್ರೂಮ್ಗಳು ಕೂಡ ನಮಗೆ ಪಾರ್ಟಿಷನ್ನ ಮಾಡಿರುವಂಥದ್ದು. ಡ್ರೈ ಮತ್ತು ವೆಟ್ ಪಾರ್ಟಿಷನ್ಗಳನ್ನ ಮಾಡಿದ್ದಾರೆ. ಅದ್ಭುತವಾಗಿದೆ. ಇನ್ನು ಇದ್ರ ಎದುರುಗಡೆ ಡಬಲ್ ಶಟರ್ ಡೋರ್ ಇದೆ. MS ಗ್ರಿಲ್ಲಲ್ಲಿ ಮಾಡಿರೋದು ಡಬಲ್ ಡೋರ್ ಇದೆ. ಈ ಸಿಂಗಲ್ ಡೋರ್ನ ನಾವು ಓಪನ್ ಮಾಡಿದ್ರೆ ಇದು ಬಂದು ನಮಗೆ ಸಿಟ್ಟಿಂಗ್ ಏರಿಯಾ ಬರುತ್ತೆ. ಅಂದರೆ ಮಲ್ಟಿಪರ್ಪಸ್ ರೂಮ್ ಥರ ಕೂಡ ನಾವು ಇದನ್ನ ಯೂಸ್ ಮಾಡ್ಕೋಬೋದು ನಾವು. ಚೆನ್ನಾಗಿದೆ. ಯಾಕಂದರೆ ಈ ಪೋರ್ಷನ್ ಫುಲ್ UPVC ವಿಂಡೋ ಹಾಕ್ಬಿಟ್ಟಿದ್ದಾರೆ. ನಾರ್ತ್ ಈಸ್ಟ್ ಬಾಲ್ಕನಿ ಸ್ಪೇಸ್ ಏನಿದೆಯಲ್ಲ ಅದು ಓಪನ್ ಇದೆ. ಇನ್ ಕೇಸ್ ನಾವೇನಾದ್ರು ಅಲ್ಲೂ ಕೂಡ ಒಂದು UPVC ಡೋರು ಇಲ್ಲೊಂದು ಮೈಂಡ್ ಡೋರ್ ಥರ ಏನಾದ್ರು ಯೂಸ್ ಮಾಡಿದ್ರೆ ಇದನ್ನ ನಾವು ಒಂದು ಗೆಸ್ಟ್ ರೂಮ್ ಥರ ಕೂಡ ನಾವು ಕನ್ಸಿಡರ್ನ ಮಾಡ್ಬೋದು. ಆ ಥರ ಸ್ಪೇಸ್ ಈ ಪೋರ್ಷನ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಪಾರ್ಟಿ ಇಲ್ಲಾಂದರೆ ಒಂದು ಬರ್ತ್ಡೇ ಫಂಕ್ಷನ್ನು ಇಲ್ಲೊಂದು ಫ್ಯಾಮಿಲಿ ಗ್ಯಾದರಿಂಗ್ ಏನಾದರೂ ಆದರೆ ಜಸ್ಟ್ ಒಂದು ವಾಟರ್ ತೋರಿಸ್ಕೊಂತಿರ್ಲಿ ಅಂತ ಇದೊಂದು ಹ್ಯಾಂಡ್ ವಾಶ್ಕೊಂಡು ಪ್ರೊವೈಡ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಈ ಪೋರ್ಷನಲ್ಲಿದೆ. ಸಾರಿ, ವಾಷಿಂಗ್ ಮಿಷಿನ್ ಇಲ್ಲ, ಮೇಲ್ಗಡೆ ಇದೆ. ಇಲ್ಲಿ ಮೇಂಟೆನೆನ್ಸ್ ಅಂದರೆ ವಾಟರ್ ಹೋಗೋದಕ್ಕೆ ಡಸ್ಟು ಏನಾದ್ರು ಆದರೆ ಈ 3 ಇದೇನಿದೆ ಈ 3 ಸ್ಟೆಪ್ನ ನಾವು ರಿಮೂವ್ ಮಾಡ್ಬೋದು. ಇದನ್ನು ಅಲ್ಲಿ ಲಾಕ್ ಇದೆ, ಆ ಲಾಕ್ನ ಓಪನ್ ಮಾಡಿದ್ರೆ ಈ 3 ಸ್ಟೆಪ್ ನಾವು ರಿಮೂವ್ ಮಾಡ್ಬೋದು. ಒಳಗಡೆ ಹೋಗಿ ಅದನ್ನ ಮೇಂಟೈನ್ ಮಾಡೋ ಥರ ಈ ಪೋರ್ಷನ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ವೀಕ್ಷಕರೇ, ಸ್ಟೇರ್ ಕೇಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಕಣ್ರಿ. ವಯಸ್ಸಾದವ್ರು ಕೂಡ ನಾವು ಕ್ಲೀನಾಗಿ ಹತ್ತು ಬರ್ಬೋದು, ಆ ಥರ ಕೊಟ್ಟಿದ್ದಾರೆ. ಮತ್ತು ಲೆಫ್ಟ್ ಸೈಡಲ್ಲೂ ರೈಟ್ ಸೈಡಲ್ಲೂ 2 ಆ್ಯಂಗಲ್ಗಳು ಕೊಟ್ಟಿದ್ದಾರೆ ಹಿಡ್ಕೊಂಬರೋದಕ್ಕೆ. ಚೆನ್ನಾಗಿದೆ. ಫ್ಲೋರಿಂಗ್ ನೋಡ್ಬೋದು, ಬೆಟರ್ ಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ನಮಗೆ ಒಂದು ಸ್ಕೇಲ್ ಲೈಟ್ಗೆ ಟಫನ್ ಗ್ಲಾಸು ಕೆಳಗಡೆ ನೋಡಿದ್ರಲ್ಲ ಸ್ಟೇರ್ ಕೇಸ್ ಹತ್ರ, ಇದಕ್ಕೆ ಬಂದೊಂದು ಟಫನ್ ಗ್ಲಾಸು. ಈ ಪೋರ್ಷನಲ್ಲಿ ಒಂದು ಪಾಯಿಂಟ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಮ್ಯಾನುವಲಾಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರಲ್ಲಿ ಕಟ್ಟಿರುವಂಥದ್ದು. ಸೋಲಾರ್ಗೆಲ್ಲ ಇಲ್ಲಿ ಪೈಪ್ಗಳು ಬಿಟ್ಟಿದ್ದಾರೆ. ಇದು ಸೋಲಾರ್ ಪಾಯಿಂಟು. ಈ ಪೋರ್ಷನ್ ಒಂದೋಗಿರುತ್ತೆ, ಆ ಪೋರ್ಷನ್ ಕೂಡ ನಮ್ಗೆ ಹೋಗಿರುತ್ತೆ. ಈ ಟೆರೆಸ್ ಓಪನ್ ಟೆರೆಸ್ ಈ ಥರ ಇರೋದ್ರಿಂದ ಮತ್ತು ಸ್ಟೇರ್ ಕೇಸು ಕೂಡ ನಮಗೆ ಟೆರೆಸ್ವರೆಗೂ ಬರೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ನಾಳೆ ದಿನ ಇಲ್ಲಿ ಎದುರುಗಡೆ ಅಂದರೆ ಪಕ್ಕದ ಮನೆಯವರು ಸೋಲಾರ್ ಪ್ಯಾನಲ್ನ ಯೂಸ್ ಮಾಡಿದಾರಲ್ಲ, ಆ ಥರ ಪ್ಯಾನಲ್ ಏನಾದರೂ ನಾವು ಈ ಟೆರೆಸಲ್ಲಿ ಯೂಸ್ ಮಾಡಿದ್ರೆ ಇಲ್ಲಿ ನಾವೊಂದು ಸಿಟ್ಟಿಂಗ್ ಏರಿಯಾ ಥರ ಮತ್ತು ಗಾರ್ಡನ್ ಏರಿಯಾ ಥರ ಯಾವ ಥರ ಬೇಕಾದ್ರೂ ನಾವು ಕಂಪ್ಲೀಟ್ ಮಾಡ್ಕೊಬೋದು. ಆ ಥರ ಜಾಗ ಆಗುತ್ತೆ. ಇಲ್ಲಾಂದರೆ ನಾವು ಮಂಗಳೂರು ಟೈಲ್ಸ್ನ ಯೂಸ್ ಮಾಡ್ತೀವಿ ಅಂದ್ರೆ ಕೂಡ ನಾವು ಮಂಗಳೂರು ಟೈಲ್ಸ್ನ ಕೂಡ ನಾವು ಯೂಸ್ ಮಾಡ್ಬೋದು. ಇದ್ರ ಮೇಲ್ಗಡೆ ಅಷ್ಟು ಜಾಗ ಈ ಟೆರೆಸಲ್ಲಿದೆ. ಗಾರ್ಡನ್ ಏರಿಯಾ, ಸಿಟ್ಟಿಂಗ್ ಏರಿಯಾ, ಪಾರ್ಟಿ ಏರಿಯಾ, ಇಲ್ಲ ನಾವು ಒಂದು ಗೆಸ್ಟ್ ರೂಮ್ ಥರ ಒಂದು ಕನ್ಸಿಡರ್ನ ಮಾಡ್ತೀವಿ ಅಂದ್ರೂ ಕೂಡ ಆ ಥರ ಜಾಗನ ನಾವು ಬಿಲ್ಡ್ ಮಾಡ್ಕೊಬೋದು. ಎಲ್ಲ ಥರ ವ್ಯವಸ್ಥೆಗಳಿರುವಂತಹ ಲೊಕೇಶನಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಇದು ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸು. ಇದು ನಮಗೆ ಕನಕಪುರ ರೋಡ್ಗೆ 1 ಕಿಲೋಮೀಟರ್ ಇದೆ, ಮೆಟ್ರೋಗೆ 1.5 ಕಿಲೋಮೀಟರ್ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ನು, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ನು, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಜೊತೆಗೆ ಕನಕಪುರ ರೋಡಲ್ಲಿ ಬರುವಂತಹ DMart ಮತ್ತು KSIT ಕಾಲೇಜು, BMTC ಬಸ್ ಸ್ಟಾಪ್ ಮತ್ತು KSRTC ಬಸ್ ಸ್ಟಾಪ್ಗಳಿಗೆ ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಇನ್ನು ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ನು, ಎಲ್ಚನಹಳ್ಳಿ ಮೆಟ್ರೋ ಹೋಲ್ಸೇಲ್ ವಿತ್
ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಲ್ಲ, ಜಸ್ಟ್ ಒಂದು 5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಮನೆ ಮೇಲೆ ನಿಂತ್ಕೊಂಡು ನೋಡ್ರೆ ಶೋಭಾ ಅಪಾರ್ಟ್ಮೆಂಟ್ ಕಾಣಿಸುತ್ತೆ. ಎದುರುಗಡೆ ಬರೋದು ನಮಗೆ 100 ಫೀಟ್ ರೋಡ್. ಡೈರೆಕ್ಟ್ ಆಗಿ ಅದೇ ರೋಡಲ್ಲಿ ಹೋಗ್ತೀವಿ ಅಂದ್ರೆ ರಾಷ್ಟ್ರೋತ್ತಮ ಸ್ಕೂಲ್ ಬರುತ್ತೆ. ಈ ಪೋರ್ಷನ್ ಫಾರೆಸ್ಟ್ ಬರುತ್ತೆ. ಫಾರೆಸ್ಟ್ ದಾಟಿ ಬರೋದು ನಮಗೆ ಪ್ರೆಸಿಡೆನ್ಸಿ ಸ್ಕೂಲ್, NPS ಸ್ಕೂಲ್ ವಿತ್ ಪ್ರಾರ್ಥನಾ ಸ್ಕೂಲ್ಗಳು ಸಿಗುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಕಾವೇರಿ ವಾಟರ್ ಬರ್ತಾ ಇದೆ. ಬೋರ್ ವಾಟರ್ಗೂ ಕೂಡ ನಮಗೆ ಪ್ರಾವಿಷನ್ ಇರುವಂತಹ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಏನೋ ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು VC ಪ್ರಾಪರ್ಟಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ ಅಂತ ಕೇಳ್ತಾ, ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನೇನಾದ್ರು ಬೆಂಗಳೂರಲ್ಲಿ ಸೇಲ್ ಮಾಡಬೇಕು, ಇಲ್ಲ ನಿಮ್ಮವರು ನೀವು ಬೇರೆ ಪ್ರಾಪರ್ಟಿಗಳು ಬೇರೆ ಲೊಕೇಶನ್ ಅಲ್ಲಿ ಬೈ ಮಾಡಬೇಕು ಅಂದ್ರೆ ಜಸ್ಟ್ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.